ಲಿಂಗ ಪೂಜಾ ನಿಷ್ಠರಾಗಿ ಭಕ್ತ ಪ್ರೇಮಿಗಳಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಜಗದ್ಗುರು ಮರುಳಶಿ ಸುಂದರವಾಗಿ ಸರಳವಾಗಿ ವಾಚನ ಮಾಡಲಿಕ್ಕೆ ವೇದಮೂರ್ತಿ ಭವಬಂಧನದಿಂದ ದೂರ ಮಾಡಲಿಕ್ಕೆ ಒಳ್ಳೆ ವಿಚಾರ, ಒಳ್ಳೆ ಸುಂದರವಾಗಿರ್ತಕ್ಕಂಥ ಒಂದು ಅವಕಾಶ, ನಮ್ಮ ವಿಶಾಲವಾಗಿರ್ತಕ್ಕಂಥ ಒಂದು ವಿಚಾರಧಾರೆಯನ್ನ ನಮಗೆಲ್ಲರಿಗೂ ಕೂಡ ಅರಿತಕ್ಕಂಥವ್ರು ಆಗ್ತಾ ಇದ್ದಾರೆ, ತಿಳಿಸಿಕೊಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಸಂಸಾರ ಸಂಸಾರ ಸಂಸಾರ. ನಾವೆಲ್ಲರೂ ಕೂಡ ಈ ಸಂಸಾರವನ್ನು ಬಿಟ್ಟು ತೊಡಲಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಈ ಸಂಸಾರ ಅನ್ನೋದು ಹೇಳ್ತಾರೆ, ಸಂಸಾರವೆಂಬುದೊಂದು ಗಾಳಿಯ ಸುಡಲೊಂದು ದೀಪ. ಗಾಳಿಯೊಳಗೆ ಇಟ್ಟಿರ್ತಕ್ಕಂಥ ದೀಪ ಯಾವಾಗ ಮಂದು ಹೋಗ್ತದೆ ಹಾಕೋದು, ಇದು ಹಿಂಗ ಇರ್ತದೆ ಗೊತ್ತಿಲ್ಲ. ಬಹಳ ಮಂದಿ ಅದಕ್ಕೆ ಋಷಿಕ ರಾಕ್ಷಸ ಹೇಳ್ತಾರೆ, ಸತಿಪುತ್ರರೆನ್ನವರೆಂದು ನೆಚ್ಚಿರುವೆ ಮರಣ ಕಾಲದಿಂದ ಹಿಂದೆ ಬಹರೆ ಇರುವ ದ್ರವ್ಯವನ್ನೆಲ್ಲ ಕೊಟ್ಟುಗಳು ಹೋದರೆ ಹೇಳ್ತಾರೆ ಮಹಾತ್ಮ ಮಾಡ್ತೀಪ, ಇದ್ರ ಮೇಲೆ ಬಹಳ ಪ್ರೀತಿ ಮಾಡ್ತೀಯ. ನೀವು ಹೋಗಾಗ ನಿನ್ನ ಹಿಂದೆ ಯಾರಾದ್ರೂ ಬಂದಾರ ನೀವು ಹೇಳ್ತಾರೆ, ಮಹಾತ್ಮರು ಕೇಳ್ತಾರೆ, ನಿನ್ನ ಹಿಂದೆ ಬಹರೆ ಇರುವ ದ್ರವ್ಯವನ್ನೆಲ್ಲ ಕೊಟ್ಟುಗಳು ಹೋದರೆ ಇದೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಯಾರಾದ್ರೂ ನೀನು ಸಂಸಾರವೆನ್ನುವುದು ಗಾಳಿಯ ಸುಡಲು ಸಿರಿ ಎಂಬುದೊಂದು ಸಂಧಿಯ ಮಂದಿ ಕಂಡಯ್ಯ. ಈ ಸಂಪತ್ತು ಅನ್ನೋದು ಹೆಂಗೈತೆ ಅಂತ ತಿಳಿದವ್ರು ಹೇಳ್ತಾರೆ, ಸಂಖ್ಯಾಗಿನ ಮಂದಿ ಇದ್ದಂಗ ಸಂಪತ್ತು ಹೆಂಗ ಬರ್ತದೆ, ಹೆಂಗ ಹೋಗ್ತದೆ, ಯಾವಾಗ ಹೋಗುದು ಹಾಗೆ ಗೊತ್ತೈತೆ. ಸೌಕಾರ ಅವರು ಹೆಂಗ ಅವರು ಮತ್ ಸೌಕಾರ ಇದ್ದವ್ರು ಬಡವರು ಹೆಂಗ ಅವರು ಯಾರಿಗೂ ಗೊತ್ತಿಲ್ಲ. ಬಿಡುವಿಲ್ಲ ಹಂಗ ಆ ಜನಸಂದಣಿ ತುಂಬಿ ಹುಡುಕ್ತಕ್ಕಂಥದ್ದು ನೋಡ್ಬೇಕ. ಹಂಗೈತಂದ್ರೆ ಇಷ್ಟೊತ್ತಾಗೋದ್ರಂತೂ ಇನ್ನೂ ಗದ್ದಲನೇ ಇನ್ನೊಂದಷ್ಟು ಹೋಗ್ತಪ್ಪ. 10 ಗಂಟೆ 11 ಗಂಟೆ ಅವಾಗ ಇಷ್ಟೆಲ್ಲ ಇದ್ದಂತ ಜನ ಅವಾಗ ಯಾಕಡೆ ಹೋದ್ರು, ಎಲ್ಲಿ ಹೋದ್ರು? ಬೆಳಿಗ್ಗೆ ಯಾರು ಇದ್ದಿಲ್ಲ, ಬಂದ್ರು ಎಲ್ಲಾರು ಬಂದ್ರು. ರಾತ್ರಿ ಆಯ್ತು ಯಾರು ಕರೆದ್ರು ಹೋಗಿಲ್ಲ, ಬ್ಯಾರು ಹೋಗಂಗಿಲ್ಲ, ಕರೆದ್ರೆ ಬರೋದಿಲ್ಲ, ಏನ್ ಹೋಗೋದಿಲ್ಲ. ಇರುವ ಸ್ವಲ್ಪ ದಿನದಲ್ಲಿ ಯಾರು ಕೂಡ ಬಹಳ ಭಕ್ತಿಯಿಂದ ಅಂತ ವಚನಕಾರ ರಾಜಚಂದ್ರ ಸಿರಿ ಎಂಬುದೊಂದು ಸಂಧೆಯ ಮಂದಿ ಕಂಡಯ್ಯ, ಇದು ನೆಚ್ಚಿಕೆಡಬೇಡ, ಅದನ್ನ ನೆಚ್ಕೋಬೇಡ, ಇದು ನಂದು ಅಂತೇಳಿ ಅದನ್ನು ಪ್ರಾಣ ಪ್ರೀತಿ ಮಾಡಕ್ ಹೋಗ್ಬಾರ್ದು. ಇದು ಭ್ರಾಂತಿ. ಸದಾ ಸುಖವನ್ನು ಮಾಡ್ತಕ್ಕಂಥ ಆ ವಿಚಾರವನ್ನು ಕೇಳ್ತಕ್ಕಂಥವ್ರು ಆಗೋಣ ಅನ್ನೋ ಒಂದು ವಿಚಾರವನ್ನ ಇಂದಿನ ಪೂರ್ವ ಪೀಠಿಕೆಯೊಳಗ ಇಲ್ಲಿ ತಿಳಿಸುತ್ತ ಮುಂದೆ ಪುರಾಣ ಭಾಗಕ್ಕೆ ಬರ್ತಕ್ಕಂಥವ್ರು ಆಗೋಣ. ಆ ಪೂರ್ವದಲ್ಲಿ ಗವಾಯಿಗಳವರು ಒಂದು ಗೀತೆಯನ್ನ ಇಲ್ಲಿ ಹಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಭಕ್ತಿಯ
ಬಹಳ ಪ್ರೀತಿಯಿಂದ ಗಂಡನಿಗೋಸ್ಕರವಾಗಿ ಗಂಡನೇ ಸಕಲ ಸಂಪತ್ತು, ಗಂಡನೇ ನನ್ನ ದೈವ, ಗಂಡನೇ ನನಗೆ ದೇವರು ಅಂತಕ್ಕಂಥ ಒಂದು ಭಾವನೆಯಿಂದ ಯಾವ ಮೇನಕೆಯೂ ಕೂಡ ಗಂಡನಿಗೋಸ್ಕರವಾಗಿ ಗಂಡನಿಂದಲೇ ಈ ಸಂಪತ್ತು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಆ ದಂಪತಿಗಳು ಆ ರಾಜ ಮತ್ತು ರಾಣಿ ಸೋಮಲತಾ ಮತ್ತು ಮೇನಕೆ ಬಹಳ ಆನಂದದಿಂದ ಕಾಲಹರಣ ಮಾಡ್ತಾ ಇದ್ದಾರೆ. ಸಕಲ ಸಂಪತ್ತರಿತರಾಗಿರ್ತಕ್ಕಂಥವರಾಗಿದ್ದಾರೆ. ಯಾವುದೂ ಕೊರತೆ ಇಲ್ಲ. ರಾಜ ಯಾರಿಗೂ ಕೊರತೆ ಇರುವುದಿಲ್ಲ. ಭಕ್ತಿಯಲ್ಲಿ ಕೊರತೆ ಇಲ್ಲ, ಶಕ್ತಿಯಲ್ಲಿ ಕೊರತೆ ಇಲ್ಲ. ಏನು ಐಶ್ವರ್ಯ ಇದ್ರೆ ತಗೊಂಡು ಏನು ಮಾಡ್ತೀಯ? ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಜಲುತಂದಾರು ಬಹಳ ಚಂದ್ರ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ ಬಾಳಿಗೆ ಎಂದು ದುಡಿದಂಗ ಸಂಪನ್ನೆ ಪುತ್ರ ದೇವರು ಅಂತಕ್ಕಂಥ ನಿಂದ್ರ ದೇವರು ಅಂತಕ್ಕಂಥ ಆಯ್ಕೆ ಆಗಿದ್ದಾರೆ ಗಂಡನನ್ನ. ಗಂಡನೇ ಸಕಲ ಸಂಪತ್ತು ಅಂತ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು. ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ನನ್ನ ಜನಕ್ಕೆಲ್ಲ ನೆರಳಾದೆ ನೆರಳಾದೆ ನೆರಳಾದೆ.
ಮಕ್ಕಳು ಇಲ್ಲದ ತಾಯಿಗೆ ಗೊತ್ತಲ್ಲ, ಮಕ್ಕಳ ಕಷ್ಟ ಮಕ್ಕಳಿಲ್ಲದ ಕಷ್ಟ ಹ್ಯಾಂಗ ಮಕ್ಕಳಿದ್ದವ್ರಿಗೆ ಏನು ಅನ್ಸುತ್ತೆ? ಮಕ್ಕಳಿಲ್ಲದ ತಾಯಿಯ ನೋವು ಅದು ಕೇವಲ ತೀವ್ರವಾಗಿರ್ತಕ್ಕಂಥದ್ದಾಗಿದೆ. ಕಾರಣ ಅಂಥ ಒಂದು ನೋವಿನಿಂದ ದುಃಖದಿಂದ ಪರಮಾತ್ಮನನ್ನು ಕುರಿತು ಮತ್ತೆ ಮತ್ತೆ ಹೇಳ್ತಾ ಇರುವಾಗ ಆ ಮೇಲಕ್ಕೆ ಮಹಾರಾಣಿಯ ಭಕ್ತಿಗೆ ಒಲಿದಿರ್ತಕ್ಕಂಥ ಪರಮಾತ್ಮ ಒಬ್ಬ ಮಹಾಜ್ಞಾನಿಯಾಗಿರ್ತಕ್ಕಂಥ ಮುಕ್ತ ಸಂಗಯ್ಯ ಅಂತಕ್ಕಂಥವನನ್ನ ಕಳಿಸ್ತಕ್ಕಂಥವನ್ನಾಗ್ತಾ ಇದ್ದು ಮೋಕ್ಷಮಣಿ ನಡೆಯುವಾಗ ಮಹಾರಾಜನಾಗಿರ್ತಕ್ಕಂಥ ಸೋಮನಂತರ ಧರ್ಮಪತ್ನಿ ಮೇಲಕ್ಕೆ ದುಃಖ ಪಡ್ತಾ ಇದ್ದಾರೆ. ಕಾರಣ ಮಕ್ಕಳಿಲ್ಲ ಅಂತ ಹೇಳಿ ಕಾರಣ ಮುಕ್ತ ಸಂಖ್ಯೆಯ ಮನೆಗೆ ಬರ್ತಾ ಇದ್ದಾನೆ. ಸೋಮದತ್ತ ಮಹಾರಾಜನ ತವರಣೆಯನ್ನ ಕಾಣ್ತಾ ಇದ್ದಾನೆ. ನೋಡಿ, ಕರುಣಾಂತರಗಣತಿ ವಿಮಲ ಗುಣಗಣ ಶುಭಾಂಗನು ಒಳ್ಳೆ ಗುಣಭರಿತನಾಗಿದ್ದಾನೆ. ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಭೂಮಿಯೊಳಗೆ ಸಂಚಾರ ಬಂದಿದ್ದಾನೆ, ಬರ್ತಾ ಇದ್ದಾನೆ. ಸೋಮದತ್ತ ಮಹಾರಾಣಿ ವೇದಕ್ಕೆ ಸದಾಚಾರ್ಯಗಳನ್ನು ಕೂಡ ಕೇಳಬೇಕಾಗ್ತದೆ. ಅದಕ್ಕೂ ಜನತಾದಂತ ಮನೆ ಬಾಗಿಲಿಗೆ ಬಂದಾಗ ಬಹಳ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ತಕ್ಕಂತ ಮನದ ತನ್ನ ಅಭಿಲಾಷೆಯನ್ನು ಪಡೆಯಬೇಕಾಗಿತ್ತು. ಆ ವಿಚಾರವನ್ನ ಮುಕ್ತ ಸಂಗಯ್ಯನ ಮುಂದೆ ಇದ್ದಾಗಲ್ಪ ಇವರೊಂದು ಕೊರತೆ ಆಶೀರ್ವಾದವನ್ನು ಮಾಡ್ತಾ ಇದ್ರೆ ಮಕ್ಕಳಿಲ್ಲ ಯಾಕಮ್ಮ ಮಕ್ಕಳ ಯಾಕೆ ಭಕ್ತಿಯಿಂದ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡು. ಆ ಪಾರ್ವತಿ ಯಾರು ಆಗಿರ್ತಕ್ಕಂಥದ್ದಾಗಿ ಅಂತ ಯಾವ ಶಿವನ ಸತಿಯಾಗಿರ್ತಕ್ಕಂಥ ಪೂರ್ಣೇಂದ್ರ ಮುಖಿ ಗಜಗಮನಿಯಾಗಿರ್ತಕ್ಕಂಥ ಪಾರ್ವತಿಯ ಸ್ಮರಣೆಯನ್ನು ನೀನು ಮಾಡು ಅಂತ ಹೇಳಿ ಯಾವ ಪರಮಾತ್ಮ ಪ್ರಿಯ ಭಕ್ತನಾಗಿರ್ತಕ್ಕಂಥ ಧ್ಯಾನ ಮಾಡು. ನಿನಗ ಆ ಪರಮಾತ್ಮನ ಸತಿಯಾಗಿರ್ತಕ್ಕಂಥ ಆ ಪುಣ್ಯೇಂದ್ರ ಮುಖಿ ಪಾರ್ವತಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡಿದಾಗ ಅಲ್ಲಿ ಏನು ಮಾಡ್ತಕ್ಕಂಥ ಆಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನೀವು ನೋಡೋಣ. ಸಮುದ್ರದಿಂದ ಬಂದು ವರವನ್ನು ಕೊಡುವ ಹಿರವಸ್ತುಗಳು ಅಗಲಿದ ಸೌಖ್ಯಗಳನ್ನು ಪಡೆದ ಜಗದೊಳನೇಕ ಪೂರ್ವಾಂಡಗೆಯವ ತಾವನ ಮೇಲುವಿನ ಗಿಂದದಲ್ಲಿ ಮಗಳೇ ಸಾಂಬದೇವ ಪಾರ್ವತಿ ಈ ರೀತಿಯಾಗಿ ಅದಕ್ಕೆ ಹೇಳ್ತಾರೆ. ಈಗ ಸ್ವರ್ಗದವರಿಗೆ ವ್ರತವನ್ನು ಮಾಡಿ ಯಾರಾದ್ರೂ ಮಕ್ಕಳನ್ನ ಪಡಬಾರೇನೋ ಅಂತ ಕೇಳಿದ್ರೆ ಭೂಲೋಕದೊಳಗೆ ಚಂದ್ರಗುಪ್ತರಿಂದ ನಾನು ಮೇಲಕ್ಕೆ ನಂಬಬೇಕಲ್ಲ, ನಂಬಬೇಕು. ಅದಕ್ಕೆ ದಕ್ಷಿಣ ಹೇಳಿದ್ರು ಹರತನ್ನ ಪರಮಾತ್ಮ ಬಂಗಾರ ಆಗಿದ್ರು ಕೂಡ ಬಂಗಾರ ನಮ್ಮನ್ನು ಕೂಡ ಭಕ್ತನಾಗಿದ್ರು ಕೂಡ ಇವರಲ್ಲಿ ಭಕ್ತಿಯನ್ನು ಹರಿತೋ ಇಲ್ಲೋ ಅಂತ ಹೇಳಿ ತಿಳಿದುಕೊಳ್ಳುವಂತೆ ಮಾಡತಕ್ಕಂಥವ್ನಾಗ್ತಾ ಇದ್ದಾನೆ. ತಿಳಿದುಕೊಳ್ಳುವಂತೆ ಮಾಡತಕ್ಕಂಥವ್ನಾಗ್ತಾ ಇದ್ದಾನೆ. ಕಬ್ಬಿನಲ್ಲಿ ಒಲಿತಕ್ಕಂಥವ್ನಾಗ್ತಾ ಇದ್ದಾನೆ. ಹಂಗ ಇಲ್ಲಿಯ ಮಾನಿನ ಮೊದಲು ನಂಬು ಪರಮಾತ್ಮನನ್ನು. ಆ ಸ್ವರ್ಣ ಗೌರಿಯನ್ನು ನಂಬು. ನಿನ್ನ ಆ ಭಕ್ತಿಗೆ ಪರಮಾತ್ಮ ಒಲಿದು ಆ ಸ್ವರ್ಣ ಗೌರಿ ಒಲಿದು ಆ ಚಂದ್ರಗುಪ್ತ ಅಂತಕ್ಕಂಥವ್ರಿಗೆ ಹಾಗ ಮಕ್ಕಳನ್ನು ಕೊಟ್ಟು ಹಾಗೆ ನಿನಗ ಮತ್ತೆ ಕೆಲವರು ಪುರಾಣ ಐತೆ ನೋಡ್ರಿ. ಅವಾಗ ಯಾವಾಗಾದ್ರೂ ಒಂದಪ್ಪ ಹೋದ 10-15 ದಿವಸ ಪುರಾಣ ಇದೆ. 2 ದಿವಸ ಚಾಲು ಆಗಿ ಈ 11 ಇನ್ನೂ 9 ದಿವಸ ಹೋದ ರಾಜನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಮಹಾರಾಣಿ
ಮೇಲಿಗೆ ಆಲಸ್ಯ ಮಾಡಲಿಲ್ಲ, ತಡ ಮಾಡಲಿಲ್ಲ. ಮುಕ್ತ ಸಂಘೆಯ ಹೇಳಿರ್ತಕ್ಕಂಥ ವಿಚಾರಗಳನ್ನ ತಿಳಿದು ಎಷ್ಟು ಆತುರ ನೋಡಿ, ಆತುರ. ಅದಕ್ಕೆ ಆ ಪೂಜಾ ಸಾಮಗ್ರಿಗಳಿಂದ ಬಿಲ್ವ ಪತ್ರೆಯನ್ನು ಮೊದಲುಗೊಂಡು ಆ ಪೂಜಾ ಸಾಮಗ್ರಿಗಳನ್ನು ತರಿಸ್ತಾ ಇದ್ದಾರೆ. ಎಳೆಯ ತೆಂಗಿನಕಾಯಿಯನ್ನು ಮೊದಲುಗೊಂಡು ಬಿಳಿಯ ಕಬ್ಬುಗಳನ್ನ, ಸುಳಿದ ಬಾಳೆಹಣ್ಣುಗಳನ್ನ, ಸೊಗದಾಗಿರ್ತಕ್ಕಂಥ ಜಂಬೀರ ಫಲಗಳನ್ನ ಪುರಾಣ ಕಾರ್ಯಕ್ರಮದಲ್ಲಿ ಇದೀಗ ತಾವೇ ನಿರ್ವಹಿಸಿರ್ತಕ್ಕಂಥ ಪೂಜ್ಯ ವೇದಮೂರ್ತಿ ಕುಮಾರಿ ತಾತ್ಮರು ಕುಮಾರಸ್ವಾಮಿ ತಾತ್ಮರು ಇದೀಗ ತಾವೇ ನಿರ್ವಹಿಸಿದ ನಾನೇನು ಮಾಡಬೇಕು ನಾವು ಅನ್ಕೊಂಡಿದ್ವಿ ನಮ್ಮಂತ ಯಾರಿಲ್ಲ. ಭಕ್ತಿ ಭಾಂಡಾರಿ ಬಸವಣ್ಣ ಅನ್ನುವ ಹೆಸರನ್ನು ಗಳಿಸಿರ್ತಕ್ಕಂಥ ಮಹಾಜ್ಞಾನಿ ಅಣ್ಣ ಬಸವಣ್ಣ ಹೇಳ್ತಾನೆ. ಅಲ್ಲಿ ಬಹಳ ಅಂತಾರ, ಬಹಳ ಮುಂದೆ ಹೋಗಲ್ಲ ಅಂತ ನನಗೆ ಅನಿಸ್ತದೆ. ಹೆಸರಿಟ್ಟು ಕರಿತಿರ್ತಾರೆ. ಆದ್ರೆ ಇಡೀ ಜಗತ್ತೇ ಮಹಾದೇವಿಗೆ ಅಕ್ಕ ಮಹಾದೇವಿ ಇರ್ತಕ್ಕಂಥವರು ಇವನಿಗೆ ಅಣ್ಣ ಬಸವಣ್ಣ ಅಂತಾರೆ. ಕಾರಣ ಏನು? ಅವನಲ್ಲಿರ್ತಕ್ಕಂಥ ಭಕ್ತಿ, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ. ಹಾಗ ಅಂಥ ಒಂದು ಭಕ್ತಿ ಸಂಪನ್ನೆಯಾಗಿರ್ತಕ್ಕಂಥ ಸಾತ್ವಿ ಶಿರೋಮಣಿಯಾಗಿರ್ತಕ್ಕಂಥ ಮೇಲ್ಗೆ ಭಕ್ತಿಯಿಂದ ಆ ಸ್ವರ್ಣ ಗೌರಿ ವ್ರತವನ್ನು ಮಾಡ್ತಕ್ಕಂಥ ಆಕೆ ಆಗ್ತಾ ಇದ್ದಾರೆ. ಆ ಭಕ್ತಿಗೆ ಮೆಚ್ಚಿ ಜಗನ್ಮಾತೆಯಾಗಿರ್ತಕ್ಕಂಥ ಜಗದೀಶ್ವರಿ ಬಂದು ಆ ಮಲ್ಲಯ್ಯನಿಗೆ, ಮುದಿಮಲ್ಲಯ್ಯನಿಗೆ ಶಿರಸ್ನಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಮಲ್ಲಯ್ಯ ಅಂತ ಕರೀರಿ ಒಂದು ಪ್ರದಕ್ಷಿಣೆ ಆಗ್ತಾರೆ. ಸಾಧ್ಯ ಅಲ್ಲ, ಸಾಧ್ಯ. ಆ ತಾಯಿಯ 108 ನಾಮಗಳೇನಿದ್ದಲ್ಲ ಅವುಗಳನ್ನ ತಾನು ಮರೆತು ಧ್ಯಾನ ಮಾಡ್ತಾ ಇದ್ದಾರೆ. ಆ ಭಾವನೆ ತರಬೇಕು ನಮಗೆ. ಮಾಡಲ್ಲ, ಇಲ್ಲೇ ಮೇಲೆ ಇಲ್ಲ ಅಟೋ ಇಟೋ ಧ್ಯಾನ ಮಾಡೋದನ್ನ ನಾವು ನೋಡ್ತೀವಿ. ಕೆಲವು ಕಡೆ ನೋಡೋದು ಈ ಕುಟಿ ಮುಚ್ಚಿದ್ರು ಯಾರು ಮಾಡೋದು ಬೇಕಾದ್ರೆ ಸುದ್ದಿ ಹೇಳ್ತಾರೆ, ಸುದ್ದಿ ಬೇಕಾದ್ರೆ ಹೇಳ್ತಾರೆ. ಅದೇ ಹಂಗಪ್ಪ ಇದೆ ಹಂಗ ಕಾಗಿನ ಕಾಲದಾಗ ದುಡ್ಡಿ ಬೇಡದ ಅಂತ ಸುದ್ದಿ ಹೇಳ್ತಾರೆ. ಧ್ಯಾನ ಮಾಡೋದಿಲ್ಲ, ಇವನ್ನೆಲ್ಲ ಕೇಳ್ಕೊಂತ ಕೂತಾರೆ. ಅವನಿಗೆ ಕೇಳಸಂಗೆ ಧ್ಯಾನ ಮಾಡೋದು ನಾವೆಲ್ಲ. ಸಾಂಬದೇವ ಹೀಗೆ ಜಗನ್ಮಾತೆಯಾಗಿರ್ತಕ್ಕಂಥ ಆ ಸ್ವರ್ಣ ಗೌರಿ ಹೇಳ್ತಾ ಇದ್ದಾರೆ, ನಿನ್ನ 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 ಕೊರತೆ ಇಲ್ಲದವ ಅದನ್ನು ನೀಗಿಸಲಿಕ್ಕೆ ನಾನು ನಿನ್ನತಕ್ಕಂಥವಳಾಗಿದ್ದೀನಿ. ಯಾವ
ನೋಡಿದ್ರಲ್ಲ ಎಷ್ಟು ಸಂತೋಷ ಆಗಿರೋದು. ಆ ಸಂತೋಷದೊಳಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ, ಸುಗಂಧ ತಾಂಬೂಲ ದಕ್ಷಿಣೆಗಳನ್ನ ಬಹಳ ಸಡಗರದಿಂದ ಸಂತೋಷದಿಂದ ಆ ತಾಯಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾವೆ. ನಿನ್ನ ಜಠರ ಮುದಿಸಿರಿ ಬಗೆ ಪತ್ರಿಕಾ ಸ್ನೇಹದಿಂದನ್ನ ನೀ ಪದುಳದಿನ್ ಸಲಹೆಂದು ವರವಿತ್ತು. ಅಮಾನಿನ ಗರ್ಭದಲ್ಲಿ ಮುಂದೆ ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಸುಕೋಮಲಿಯಾಗಿರ್ತಕ್ಕಂಥ ಸೌಭಾಗ್ಯವತಿಯಾಗಿರ್ತಕ್ಕಂಥ ಆನಂದದಾಯಕಿಯಾಗಿರ್ತಕ್ಕಂಥ ಒಂದು ಮಗು ಜನಿಸ್ತಕ್ಕಂಥ ಶಕ್ತಿಯಾಗಿರ್ತಕ್ಕಂಥ ಆ ಕೈಲಾಸ ಒಡೆಯನಾಗಿರ್ತಕ್ಕಂಥ ಆ ಪರಶುವನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಗೌರಿಯ ವ್ರತವನ್ನು ಮಾಡಿ ತನ್ನ ಆ ಒಂದು ಕೊರತೆಯನ್ನ ನಿವಾರಣೆ ಮಾಡಿಕೊಳ್ತಕ್ಕಂಥ ಆಕೆ ಆಗ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರೆ ಸೋಮದತ್ತ ಮಹಾರಾಜನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಆ ಮೇನಕೆ. ಆ ಮೇನಕಾ ದೇವಿ ಯಾರು ಹುಟ್ಟಾಳ, ಎಲ್ಲಿ ಹುಟ್ಟಾಳ, ಅದನ್ನ ಆ ಒಂದು ವಿಚಾರವನ್ನು ನಾಳೆ ದಿವಸ ಇದೇ ಸಂದರ್ಭದೊಳಗೆ ತಿಳಿತಕ್ಕಂಥವ್ರಾಗೋಣ. ನಾಳೆ ಸೋಮವಾರದ ಆ ಮೇನಕೆ ಗರ್ಭದಿಂದ ನಾಳೆ ಗೊತ್ತಿಲ್ಲ ಯಾರು. ಇವತ್ತು ನೋಡಿ, ಮೇನಕಾ ದೇವಿ ಮಹಾರಾಣಿ ಮೇನಕೆ, ಸೋಮದತ್ತನ ಧರ್ಮಪತ್ನಿ ಮಹಾರಾಣಿ ಮೇನಕೆ ತನಗೆ ಮಕ್ಕಳೇ ಇಲ್ಲದೇ ಇರ್ತಕ್ಕಂಥ ಏನು ಒಯ್ತಿರೋದು, ಗೋಧಿ ಒಯ್ತೀವಿ, ಅಕ್ಕಿ ಒಯ್ತೀವಿ, ಆಳ್ಳೆ ಒಯ್ತೀವಿ, ಬೆಳ್ಳುಳ್ಳಿ ಒಯ್ತೀವಿ, ಒಂದು ಬುಕ್ಸರ್ಕನ ಅಂತ ಒಯ್ತೀವಿ, ಮತ್ತು ಮಗುವಿಗೆ ತೊಡಸಾಕ ಅಕ್ಕಿ ತೊಗೊಂಡು ಹೋಗ್ತೀವಿ, ಮತ್ತೆಲ್ಲ ಒಯ್ತಿರೋದು. ಹಾಗೆ ನಾಳೆ ದಿವಸ ನಾವೆಲ್ಲರೂ ಕೂಡ ಶಿವಸಾಂಬಜೈ ನಮಃ. ಮರಿಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಒಂದು ಪರಪೂಜರ ಪಾದಗಳಿಗೆ ಮಾಡಿದ್ದು ಸರ್ವ ಸತ್ತರೆ ತಾಯಂದಿರ ಮತ್ತು ಮಕ್ಕಳೇ, ನಿಮ್ಮ ಆತ್ಮದಲ್ಲಿ ಬೆಳೆಯುವ ಆ ಪರಮಾತ್ಮನಿಗೂ ಶರಣು ಶರಣು. ಒಳಗೆ ಎಲ್ಲಾ ದೇಶವನ್ನ ಗೆಲ್ಲಬೇಕಂತ ಆಸೆ ಇಟ್ಟುಕೊಂಡು ಹೋಗಿ ಅಲ್ಲಿರೋದೆಲ್ಲ ಕೊಡೋದು, ಅಲ್ಲಿರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಬಂದ. ದೊಡ್ಡ ಸಂಪತ್ತನ್ನು ಮಾಡಿ ಆತ ಒಂದು ಆಸೆ ಆಯ್ತು. ಏನು ಆಸೆ ಅಂದ್ರೆ, ಭಾರತ ದೇಶಗಳ ಬಂದು ನೋಡಿದ ಬಹುಶಃ ಏನ್ ಸಂಪತ್ತು ಇರ್ತದ್ರ, ಎಲ್ಲಾ ದೇಶಗಳಾಗ ಬಂಗಾರ ಇತ್ತು, ಬೇಕಾದ ಬಾಂಬ್ ಎಲ್ಲ ಇತ್ತು. ಅವೆಲ್ಲವನ್ನು ತೆಗೆದುಕೊಂಡು ಬಂದಿದ್ದ ಈ ಭಾರತ ದೇಶಗಳ ಜ್ಞಾನದ ಸಂಪತ್ತು. ಒಂದು ಪುರಾಣವನ್ನ ಕೇಳೋದ್ರಿಂದ ಒಂದು ಜ್ಞಾನವನ್ನು ಬರ್ತದೆ ನಮಗೆ. ಸಂಸಾರ ಭಾರದಲ್ಲಿರ್ತಕ್ಕಂಥ ನಮಗೆ ಮುಕ್ತಿ ಅಂತಕ್ಕಂಥ ಅವತ್ತು ಲಿಂಗೈಕ್ಯ ಶಸ್ತ್ರ ಧರ್ಮ ಸಿದ್ದರಾಮ ಶಿವಾಚಾರ್ಯರಲ್ಲೇ ರಘುಕುಲ ಸಂಸ್ಥಾನ ಇಲ್ಲೇ ಮಾಡಿದ ಒಳ್ಳೆಯಿತ್ತು. ಯಾಕೆ ಒಂದೇ ಊರದಲ್ಲ ಇದು. ಈಗಿರುವಂತಹ ಮುನಿಮಲ್ಲೇಶ್ವರ ಇವತ್ತು ಎರಡನೇ ಕೈಲಾಸವಾಗಿ ನಮಗೆಲ್ಲರಿಗೂ ಗೊತ್ತಾಗಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ತಿಳಿಸಿ. ಯಾಕಂದ್ರೆ ಮಾನವನ ಜನ್ಮದೊಳಗೆ ನಾವು ಬಂದಿವಿ ಅಂತಂದ್ರೆ ಒಂದಿಷ್ಟು ಪುಣ್ಯದ ಕೆಲಸವನ್ನು ಮಾಡಿದರೆ ಮಾತ್ರ ಈ ಜನ್ಮಕ್ಕೆ ಪಾವನ ಆಗ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ. ನಮ್ಮ ವಿಪಕ್ಷನವರು ಮಾತಾಡ್ತಾ ಅಂತ ನಾವು ಸಿದ್ದರಾಮಯ್ಯ 9 ಗಂಟೆಗೆ ಹೇಳ್ತಾರೆ, ನಾವು 10 ನಿಮಿಷ ಹೇಳ್ಬೇಕಂತ ನಮಗೆ 1 ಗಂಟೆ ಕೊಟ್ಟಾರ. ಇವತ್ತು ನಮ್ಮ ಧರ್ಮಕ್ಕೆ 10 ಗಂಟೆ ಆಗೋಣ ನಮ್ಮ ಇವರು ಮಾಡಿದವ ಏನಾದ್ರು ಕಳ್ತನ ಮಾಡಿ ದೊಡ್ಡ ಸೌಕರ್ಯ ಆಗಿರ್ಬೇಕಂತ ಬಡತನದ ಮನುಷ್ಯ ಎಲ್ಲಾರು ಸರ್ಕಾರ ಕಳ್ತನ ಮಾಡಿ ಸರ್ಕಾರ
ಆಗಂಗಿಲ್ಲ ಅವು. ಒಂದು ಕಳತನ ಮಾಡಿ ಸಾವುಕಾರ ಆಗ್ಬೇಕು ವಿಚಾರ ಮಾಡಿ ಅವನೇನ್ ಮಾಡಿದ ಅಂದ್ರೆ ಹುಡುಕಿದ ಒಂದು ರಾಜನ ಕುದುರೆ ಕಳತನ ಮಾಡಿರ್ಬೇಕು. ರೇಟ್ ಹೇಳೋದು ಅವನೇನು ಅವನು ಕುದುರೆ ಹೇಳಿರ್ಬೇಕಲ್ಲ, ಕುದುರೆ ಬಿಟ್ಟಿದ್ದು ಅವನು ಹೆಂಗಂದು ಕುದುರೆ ಕಳತನ ಮಾಡಿರ್ತಾನೆ. ಅವಾಗೇನು ಮಾಡಿದ ಏನಪ್ಪ ಮತ್ತೆ ನೀವೇ ಹೇಳ್ಬೇಕಿತ್ತು ರೇಟ್ ಅಂತ. ಮತ್ತೆ ಕೇವಲ ಏನ್ ಮಾಡಿದ್ರು ನೋಡಿ ಗಂಟೆ ಕುತ್ಕೊಂಡ ಮತ್ತೆ ಬಂದು ನೋಡಿದ್ರಪ್ಪ ಕುದುರೆ ಚೆನ್ನಾಗಿ ಐತಿದ್ರು ಮತ್ತೆ ರೇಟ್ ಹೇಳು. ಇಲ್ಲ ನಾವು ಹೇಳಿದ್ರು ನೀವೇ ಕೇಳೋದು. ಅವನು ಇದ್ದಕ್ಕಿದ್ದ 50,000 ನಾ ಎಲ್ಲರೂ 1,000 5,000 ಇದನ್ನ 2 ಲಕ್ಷ ಕೇಳ್ತಾರ ಬಿಟ್ಟು ಕಮ್ಮದ ಹಾಸ್ಕೊಂಡು. ಅವನು ಹೇಳಿದ ನೋಡು ಕುದುರೆ ನೋಡಕ್ ಚಂದ ಐತೆ 2 ಲಕ್ಷ ಕೊಟ್ಟು ತಗಂತೀನಿ, ಆದ್ರೆ ಈ ಕುದುರೆ ವರ್ಷಕ್ಕೆ ಹೋಗಿ ಬರ್ಬೇಕಲ್ಲ ಅವು. ನಾವ್ ಹೆಂಗ್ ತಗೊಂಡು ಹೋಗಿ ನೋಡ್ತೀವಿ, ಇವನ್ ಬರ ಆಗ್ತಾವೋ ಮನುಷ್ಯರಿಂದ ಹೊತ್ತು ಬರೋಕೆ ನೋಡ್ತೀವಲ್ಲ. ಮಾಡಿದ ಸುಮ್ಮನೆ ಕೊಟ್ಟು 1,000 ರೂಪಾಯಿ ಬರ್ತಿತ್ತು, ಇವನ್ ಚಪ್ಪಲಿ ಕಾಯಕ್ಕಿಟ್ಟಲ್ಲ ನನ್ನ ಅಂಕ. ಅದ ಈ ಘಟನೆ ನನಗೆ ಯಾಕೆ ಹೇಳಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಮಾನವರಾಗಿ ಬಂದಿರತಕ್ಕಂಥ ನಾವು ನಮ್ಮ ಬೆಲೆ ಗೊತ್ತಿರು. ಇಂತಹ ಮಾನವರಾಗಿ ನಾವು ಬಂದಿವೆ, ಪರಮಾತ್ಮನ ಸೇವೆಯನ್ನು ಮಾಡಿಲ್ಲ ಅಂತಂದ್ರೆ ಚಪ್ಪಲಿ ಕಾಯುವಂತ ಕಾಯಕ ಹೇಳಿದೆ. ಇಂತಹ ಮಾನವರಾಗಿ ನಾವು ಬಂದು ಇಂತಹ ಮಹಾತ್ಮನ ಒಂದು ಶಿವನ ಸನ್ನಿಧಾನವಾದ ಪುರಾಣವನ್ನು ಕೇಳಿದಾಗ ನಮ್ಮ ಬಹಳ ಬಂಗಾರವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯಗೌಡರು ಭಕ್ತಿಯಿಂದಾಗಲಿ ಭಕ್ತಿಯಿಂದ ಪರಮಾತ್ಮನ ಕಂಡಂತವ್ರು ಯಾರ್ಯಾರು ಇದ್ರು ಅಂತ ಪುರಾಣವಾಗಿ ಹೇಳ್ತಾರೆ. ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗೇತಿರ್ತಕ್ಕಂಥ ಮಾತಿನ ಸಂದರ್ಭ. ಅದಕ್ಕಾಗಿ ಎಲ್ಲ ಪುರಾಣಗಳು ಹೇಳ್ತಾರೆ. ಈ ಪುರಾಣಗಳು ತೆಂಗಾಗ್ಬಿಟ್ಟವ ಅಂತಂದ್ರೆ ಇವತ್ತು ಯಾರು ಗೊಬ್ಬರ ಹಚ್ಚಾರಲ್ಲ ಅವ್ರ ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಇವತ್ತು ತಮಿಳದ ಹಚ್ಚಾರಪ್ಪ ಅವ್ರಿಗೆ ಇರಲ್ಲಪ್ಪ ಮುಖದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಮುಖದಲ್ಲಿ ಹಚ್ಚಾರ ಹಂಗ ಇವತ್ತೆಲ್ಲರೂ ನಮ್ಗೆ ಹೋಗುದು ಇದ ನಮ್ಮ ಗ್ರಾಮ ಅಂತಕ್ಕಂಥ 9ಕ್ಕೆ ಆಲೋಚನೆ ಬಂತು. ಏನು ಆಲೋಚನೆ ಬಂತು ಅದಕ್ಕೆ ಅಂದ್ರೆ ನಾನೇ ದೊಡ್ಡದಲ್ಲ 8 ದಾಖಲೆ ನಾನು ಇಡಬೇಕಂತ ಹೇಳಿ ಕಳಗಿರ್ತಲ್ಲ 8 ಒಂದೇ 8 ಕೇಳಿತು 9ನ ಎದಕ್ಕಪ್ಪ ನಾನು ವೈದ್ಯ ಅಂತ. ಮತ್ತೆ ನಾನು 9 ದೊಡ್ಡದೇನಪ್ಪ ಅದಕ್ಕೆ ವೈದ್ಯ ಅಂತ 8 ಯಾರು ಇರಬೇಕು ಕಳಗಿರ್ತಲ್ಲ 7 ಅದಕ್ಕೆ ಯಾವಾಗ 7 ವರ್ಷದ್ದು 7 ಕೇಳಿತು ಯಾಕಪ್ಪ ನಾನು ವೈದ್ಯ ಮತ್ತೆ 8 ನಾನು ದೊಡ್ಡದೇನಪ್ಪ ಅದಕ್ಕೆ ನಾನು 7 ಎರಡು ಒಂದನ್ನು ಹೋಯ್ತು ಒಂದು ಯಾರು ಹೋಗ್ಬೇಕು 0 ಹೋಗ್ಬೇಕಾಯ್ತದ ವಿಚಾರ ಮಾಡಿತು. 0ನ ಒಲೆಯಿಂದ ನಾನು ದೊಡ್ಡದಾಗಂಗಿಲ್ಲ, 0ನ ಬಗಲಾಗಿ ಕುಂದಿಸ್ಕೊಂಡ್ರೆ 9 ಮೇಲೆ ನಾನು ಹೋಗ್ತಂತ ಆಲೋಚನೆ ಮಾಡಿ ಆ 0 ಅದು 9ಕ್ಕಿಂತ 10 ದೊಡ್ಡದ. ಯಾಕೆ ಸಂದರ್ಭದಲ್ಲಿ ಹೇಳಿದಂತಂದ್ರೆ ಇದು ನಾನು ದೊಡ್ಡಂತ ನಾನು ಮಾಡ್ಕೊಂಡು ನಾಳಿನ ದಿನದ ಮೋಕ್ಷಾಂಬಿಕಾ ದೇವಿಯ ತೊಟ್ಟಿಲ ಕಾರ್ಯಕ್ರಮ ಇರುತ್ತದೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೋಕ್ಷಾಂಬಿಕೆ ಅಂತಂದ್ರೆ ಯಾರಪ್ಪ ಅಂದ್ರೆ ಪಾರ್ವತಿ ದೇವಿ. ಇದು ಕಥೆ ಒಳಗೆ ಬರ್ತಕ್ಕಂಥ ಸಾಕ್ಷಾತ್ ಪಾರ್ವತಿ ದೇವಿಯ ಮೋಕ್ಷಾಂಬಿಕೆಯಾಗಿ ಇಲ್ಲಿ ಒಂದು ತಪಸ್ಸನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಮುನಿಮಲ್ಲೇಶ್ವರ ಕ್ಷೇತ್ರ ಅಂತಕ್ಕಂಥದ್ದು ಇತಿಹಾಸ ನಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂಥದ್ದಾಗಿದೆ. ಅಂತಹ ಮೋಕ್ಷಾಂಬಿಕೆ ತಾಯಿ ಮಕ್ಕಳಿಲ್ಲದವರಿಗೂ ಕೂಡ ಮಕ್ಕಳಾಗಿ ನಿಮಗೆ ಮುನಿಮಲ್ಲೇಶ್ವರ ಮಕ್ಕಳು ಕೊಟ್ಟಿಲ್ಲ ಅಂದ್ರೆ ಬರೋ ವರ್ಷ ನಾವು ಪ್ರಾಣ ಕೊರಂಗಿಲ್ಲ. ಯಾಕಂದ್ರೆ ಈ ಕ್ಷೇತ್ರದ ಶಕ್ತಿ ಅಷ್ಟು ಅಪಾರವಾಗಿರ್ತಕ್ಕಂಥದ್ದು. ವೇದಮೂರ್ತಿ ತಿಪ್ಪಯ್ಯ ತಾತನವರು 40 ಇಲ್ಲಿ ಪರ್ಯಂತ ಈ ಕ್ಷೇತ್ರದ ಮಹಿಮೆಯನ್ನ ಜಗನ್ಮಾತೆ ಮೋಕ್ಷಾಂಬಿಕಾ ದೇವಿ ಮತ್ತು ಮುನಿಮಲ್ಲೇಶ್ವರ ಸ್ವಾಮಿಯ ಸಂಕ್ಷಿಪ್ತ ವಿವರಣೆಯನ್ನು ನೀಡೋದ್ರ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ಅವರು ಬಹಳ ಧೈರ್ಯದಿಂದ ಹೇಳಿದರು. ನಾನು ಸುಮಾರು 29 ವರ್ಷಗಳ ಪರ್ಯಂತ ನಾಮಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ಅವ್ರು ಹೇಳಿದ್ರು. ಮಾಡ್ತಾ ಇದ್ದೆ ಮಾಡ್ತೀನಿ ಅಂತ ಹೇಳಿಲ್ಲ, ಅವರು ಮಾಡ್ತಾ ಇದ್ದೆ ಅಂತ ಅವ್ರು ಹೇಳ್ಯಾರ. ನೀವು ಮಾಡಾಗ ದೇವ ಮಾಡ್ಬೇಕಂತ ನಾವು ಹೇಳ್ತೀವಿ. ಅವ್ರು ಬಿಟ್ಟು ಮತ್ತೆ ಯಾರು ಬರ್ಬೇಕಲ್ಲ. ಅವ್ರು ನಾನೇ ದಿವಸ ಬಂದು ನಾನೇ ದಿವಸ ಯಾಕೆ ಪೂರ್ತಿ ಮುಗಿಯೋ ತನಕ
ಅವ್ನು ಎಷ್ಟೇ ಕೆಲಸ ಇದ್ರು ಕೂಡ ಅದನ್ನು ಒಂದಿಷ್ಟು ಮನೆಗೆ ಹೇಳಿದ್ರು, ಯಾರು ಒಂದು ವರ್ಷದೊಳಗ ಆ ಮಕ್ಕಳನ್ನು ಪಡೆಯಲಿಲ್ಲ ಅಂದ್ರೆ ಮುಂದಿನ ವರ್ಷ ನಾವು ಪುರಾಣಕ್ಕೆ ಬರೋದು ಅಂತ ಹೇಳಿ ಇಂಥ ಪ್ರತಿಕ್ರಿಯೆ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಅಷ್ಟೊಂದು ಧೈರ್ಯ ಅವ್ರಿಗೆ ಐತೆ. ಆದ ಕಾರಣ ಇವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಇಲ್ಲೇ ಕುಂತವರಿಗೆಲ್ಲ ನಮ್ಮ ಮಾಧ್ಯಮದ ಇವ್ರೇನು ಅದರಲ್ಲ ಅವರು ಬರೀ ಇಷ್ಟೇ ಅಲ್ಲ, ಸುಮಾರು ಒಂದು ಪುರಾಣ ಎಲ್ಲ ಮಾಡಬೇಡ್ರಿ, ಭಕ್ತಿಯಿಂದ ಕೇಳ್ರಿ. ಅವ್ರು ಹೇಳಿದಾಗ ನಾನು ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವಿಮಲೇಶ ಮತ್ತು ಮುಖ್ಯಾಂಬಿಕಾ ದೇವಿಯ ಕೃಪಾಶೀರ್ವಾದಕ್ಕೆ ನಾವು ನಿಮ್ಮೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ತಿಳಿಪಡಿಸಿ ಇನ್ನು ಮುಂದಿನ ಆ ಒಂದು ವಿವರಣೆಯನ್ನು ನೀಡಲಿಕ್ಕೆ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಕೃಪಾಶೀರ್ವಾದಕ್ಕೆ ನೀಡ್ತಾರೆ. ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ತಮ್ಮಯ್ಯ ಗ್ರಾಮದ ಕುಂಬಾರ ರಾಜ ಅವರು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಬನ್ನಿ ಬನ್ನಿ. ಅದೇ ರೀತಿ ಪುರಾಣದ ಮಹಾಮೂಲಕ್ಕಾಗಿ ಅದೇ ರೀತಿ ಶ್ರೀ ವೇದಮೂರ್ತಿ ಕುಮಾರ ಸಂತಾಪವರು ಶಾಸ್ತ್ರಿಗಳಿಗೆ 101 ರೂಪಾಯಿ, ಗವಾಯಿಗೆ 101 ರೂಪಾಯಿ, ತವಾರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಡಿಎನ್ಐ ಗ್ರಾಮದ ಮಲ್ಲಯ್ಯ ಅಂಬರೀಶ್ ಅವರು ಸಹ ಶಾಸ್ತ್ರಿಗೆ 101 ರೂಪಾಯಿ, ಗವಾಯಿಗೆ 101 ರೂಪಾಯಿ,